ನಮಸ್ಕಾರ ಸ್ನೇಹಿತರೆ, ನಮ್ಮ ದೇಶದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಜನರು ಯಾಕೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತ ಉತ್ತರ ನಿನ್ನೆ ರಾಹುಲ್ ಗಾಂಧಿ ಅವರ ಭಾಷಣದಲ್ಲಿ ಸಿಕ್ಕಿದೆ. ನಿಮ್ಗೆ ಗೊತ್ತಿದೆ, ಇತ್ತೀಚಿನ ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷ ಸತತವಾಗಿ ಸೋಲ್ತಾನೆ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನು ಸ್ವಲ್ಪ ಬೆಟರ್ ಪರ್ಫಾರ್ಮೆನ್ಸ್ ಅವ್ರು ಮಾಡಿದ್ದಾರೆ. ಅಂದ್ರೆ ಟೋಟಲ್ ಆಗಿ 99 ಸ್ಥಾನಗಳಲ್ಲಿ ಜಯವನ್ನು ಗಳಿಸಿ ಆ ಮುಖಾಂತರ ರಾಹುಲ್ ಗಾಂಧಿ ಅವ್ರನ್ನ LOP ಅನ್ನಾಗಿ ಮಾಡಿದ್ದಾರೆ, ಅಂದ್ರೆ ಲೀಡರ್ ಆಫ್ ಅಪೋಸಿಷನ್ ಆಗಿ ಮಾಡಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಆ ಸ್ಥಾನಕ್ಕೆ ಸರಿಯಾಗಿ ಎಲ್ಲೂ ಕೂಡ ನಡ್ಕೊಂಡಿಲ್ಲ. ಇದು ಕೂಡ ನಿಮ್ಗೆ ಗೊತ್ತಿರುವಂತಹ ವಿಷಯ. ಇಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇರುವಂತಹ ಕೆಲವೊಂದು ಭಾಷಣಗಳನ್ನ ಕೇಳಿದ್ರೆ, ಒಂದ್ ವೇಳೆ ರಾಹುಲ್ ಗಾಂಧಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಏನಾದ್ರು ಆದ್ರೆ ಆಗ ದೇಶದ ಪರಿಸ್ಥಿತಿ ಏನ್ ಆಗ್ಬಹುದು ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳು ಮತ್ತೆ ಕೆಲವೊಂದು ಕಾರಣಗಳು ಕೂಡ ಸಿಗ್ತಾ ಇದೆ. ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಅಂತಹ ಯಾವ ವಿಷಯಗಳ ಬಗ್ಗೆ ಅವ್ರು ಮಾತಾಡಿದ್ದಾರೆ, ಒಂದ್ ವೇಳೆ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಆದ್ರೆ ದೇಶಕ್ಕೆ ಯಾವ ರೀತಿಯಾದಂತಹ ಅಪಾಯ ಉಂಟಾಗಬಹುದು, ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಐತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷ ಕೇವಲ ಕಳೆದ 11 ವರ್ಷಗಳಿಂದ ಅಧಿಕಾರದಿಂದ ಸ್ವಲ್ಪ ದೂರದಲ್ಲಿದೆ. ಅಂದ್ರೆ ನಿಮ್ಗೆ ಗೊತ್ತಿದೆ, 11 ವರ್ಷದಿಂದ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ರಾಹುಲ್ ಗಾಂಧಿ ಅವರು ತಾನು ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋ ಒಂದು ಕನಸನ್ನ ಕಾಣ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಅಡ್ಡಗಾಲಾಗಿರೋದು ಬಿಜೆಪಿ ಅಥವಾ NDA ಒಕ್ಕೂಟ. ಆದ್ರೆ ಇಲ್ಲಿ ಗಾಂಧಿ ಕುಟುಂಬದವರ ಕಲ್ಪನೆ ಏನು ಅಂತ ಹೇಳಿದ್ರೆ, ನಮ್ಮ ದೇಶವನ್ನ ಆಳಲಿಕ್ಕೆ ನಮ್ಮ ಫ್ಯಾಮಿಲಿಯವ್ರನ್ನ ಬಿಟ್ರೆ ಬೇರೆ ಯಾರಿಗೂ ಯೋಗ್ಯತೆ ಇಲ್ಲ. ಈ ರೀತಿಯಾಗಿ ಯೋಚನೆ ಮಾಡುವಂತ ಈ ಕುಟುಂಬ ನರೇಂದ್ರ ಮೋದಿಯನ್ನ ಪ್ರಧಾನಮಂತ್ರಿ ಅಂತ ಹೇಳ್ಕೊಂಡು ಇಲ್ಲಿವರೆಗೂ ಕೂಡ ಒಪ್ಕೊಂಡಿಲ್ಲ. ಏನೋ ಹೊರಗಡೆ ತೋರಿಕೆಗಾಗಿ ಅವ್ರು ಮಾತಾಡಬಹುದು ಬಿಟ್ರೆ ಒಳಗಿಂದೊಳಗಡೆನೆ ಅವ್ರ ಮನಸ್ಸಿನಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅಂತ ಹೇಳ್ಕೊಂಡು ಖಂಡಿತವಾಗಿ ಅವ್ರು ಒಪ್ಕೊಳ್ಳಲ್ಲ. ಹಾಗೇನೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಹಲವಾರು ನಾಯಕರುಗಳು ಕೂಡ ಅಷ್ಟೇ ಈ ಗಾಂಧಿ ಕುಟುಂಬವನ್ನ ಬಿಟ್ಟು ಬೇರೆ ಯಾರು ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಯೋಗ್ಯರಲ್ಲ ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೆ ಅವರ ಮನಸ್ಥಿತಿ ಆ ರೀತಿ ಇದೆ, ಗುಲಾಮಿತನದ ಮನಸ್ಥಿತಿ. ಹಾಗಾಗಿ ಅವರು ಆ ರೀತಿಯಾಗಿ ಥಿಂಕ್ ಮಾಡ್ತಾರೆ. ಆದ್ರೂ ಕೂಡ ಕೆಲವರು ಏನ್ ತಿಳ್ಕೊಂತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದಲ್ಲ ಒಂದು ದಿನ ರಾಹುಲ್ ಗಾಂಧಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಆಗ್ಬೇಕು, ನೋಡೋಣ ಅವರ ಆಡಳಿತ ಯಾವ ರೀತಿ ಇರ್ತದೆ, ಈ ರೀತಿಯಾಗಿ ಕೂಡ ಯೋಚನೆ ಮಾಡ್ತಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಮಾಡ್ತಾ ಇರುವಂತ ಭಾಷಣ, ಇತ್ತೀಚೆಗೆ ಅವ್ರು ಕೊಡ್ತಾ ಇರುವಂತ ಹೇಳಿಕೆ, ಇದೆಲ್ಲದನ್ನು ನೋಡಿದ್ರೆ ಒಂದ್ ವೇಳೆ ರಾಹುಲ್ ಗಾಂಧಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಆದ್ರೆ ಖಂಡಿತವಾಗಿ ದೇಶ ಪೀಸ್ ಆಗತ್ತೆ, ಈ ರೀತಿಯಾದಂತಹ ಯೋಚನೆ ಕೂಡ ಬರ್ತದೆ. ಈ ರೀತಿ ನಾನು ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅವರು ನಿನ್ನೆ ಮಾಡಿರುವಂತಹ ಒಂದು ಭಾಷಣವನ್ನು ಕೇಳಿದ್ರೆ ಈ ವ್ಯಕ್ತಿಯ ಬಗ್ಗೆ ಒಂದ್ ರೀತಿಯಾದಂತಹ ಜಿಗುಪ್ಸೆ ಉಂಟಾಗ್ಲಿ ಪ್ರಾರಂಭ ಆಗ್ತಾ ಇದೆ. ಹಾಗಾದ್ರೆ ಅವರು ಅಂತಹ ಯಾವ ಮಾತನ್ನ ಉಪಯೋಗಿಸಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಕುತೂಹಲ ಇರಬಹುದು, ಅಥವಾ ಈಗಾಗಲೇ ನಿಮ್ಗೆ ಗೊತ್ತಿರಬಹುದು. ಅವರು ನಿನ್ನೆ ಬಿಹಾರದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ಭಾಷಣ ಮಾಡ್ತಾ ಇರುವ ಸಂದರ್ಭದಲ್ಲಿ ನಮ್ಮ ದೇಶದ ಸೇನೆ ಮೇಲ್ಜಾತಿಯವರ ಕೈಲಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೇನೆ ಅವರು ನ್ಯಾಯಾಂಗದ ವ್ಯವಸ್ಥೆ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅಂದ್ರೆ ಅಲ್ಲಿ ಕೂಡ ಅಷ್ಟೇ ಹಿಂದುಳಿದ ವರ್ಗದವರಿಗೆ ಯಾವುದೇ ರೀತಿಯಾದಂತಹ ಪ್ರಿಫರೆನ್ಸ್ ಸಿಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಹಾಗೇನೆ ಸೇನೆಯಲ್ಲಿ ಕೂಡ ಅಷ್ಟೇ ಎಲ್ಲರೂ ಕೂಡ ಮೇಲ್ಜಾತಿಯವರೇ ಸೇರ್ಕೊಳ್ತಾ ಇದ್ದಾರೆ ಹೊರತು ದಲಿತರು, ಹಿಂದುಳಿದ ವರ್ಗದವರು ಇವ್ರು ಯಾರು ಕೂಡ ಸೇನೆಯಲ್ಲಿ ಇಲ್ಲ, ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹಳಷ್ಟು ಜನ ಈ ಭಾಷಣವನ್ನ ಕೇಳಿದಾಗ ಏನ್ ತಿಳ್ಕೊಂತಾರೆ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಎಷ್ಟೊಂದ್ರು ಆತ ಪಪ್ಪು, ಆತನಿಗೆ ಬುದ್ಧಿ ಇಲ್ಲ, ಯಾರೋ ಭಾಷಣ ಬರೆದು ಕೊಟ್ಟಿರ್ತಾರೆ, ಆ ಭಾಷಣವನ್ನ ಆತ ಓದಿರ್ತಾನೆ, ಈ ರೀತಿಯಾಗಿ ಮಾತಾಡ್ತಾರೆ. ಆದ್ರೆ ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ನೀವೆಲ್ಲರೂ ತಿಳ್ಕೊಂಡಿದ್ದ ಹಾಗೆ ಪಪ್ಪು ಅಲ್ಲ, ಆತ ಅತಿ ಚಾಣಾಕ್ಷ ವ್ಯಕ್ತಿ. ರಾಹುಲ್ ಗಾಂಧಿ ತುಂಬಾ ಚೆನ್ನಾಗಿ ಗೊತ್ತಿದೆ, ಮುಂದಿನ ಚುನಾವಣೆಗಳಲ್ಲಿ ನಾವು ಜಯ ಗಳಿಸಿ ಅಧಿಕಾರವನ್ನ ಹಿಡಿಬೇಕು ಅಂತ ಹೇಳಿದ್ರೆ ಹಿಂದೂಗಳಲ್ಲಿರುವಂತಹ ಈ ಜಾತಿ ವ್ಯವಸ್ಥೆ ಏನಿದೆ ಇದನ್ನೇ ಎತ್ತಿ ನಾನು ಮಾತಾಡಬೇಕು. ಆ ಮುಖಾಂತರ ಇಲ್ಲಿ ಜಾತಿ ಸಂಘರ್ಷವನ್ನು ಉಂಟು ಮಾಡಿ ಅದರಿಂದ ತಾವು ಲಾಭವನ್ನ ಪಡಿಬೇಕು, ಈ ರೀತಿಯಾಗಿ ಯೋಚನೆ ಮಾಡ್ತಾ ಇರುವಂತಹ ರಾಹುಲ್ ಗಾಂಧಿ ಹೋದಲ್ಲಿ ಬಂದಲ್ಲಿ ಈ ಜಾತಿ ವಿಷಯವನ್ನ ಇಟ್ಕೊಂಡು ಮಾತಾಡ್ತಾರೆ. ಜಾತಿ ಗಣತಿಯನ್ನ ಮಾಡಿಸ್ತೇವೆ ಅಂತ ಹೇಳ್ತಾರೆ. ಜಾತಿ ಗಣತಿ ಮಾಡೋದ್ರಿಂದಾಗಿ ನಮ್ಮ ದೇಶ ಉದ್ಧಾರ ಆಗ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಯಾವ ರೀತಿ ಉದ್ಧಾರ ಆಗ್ತದೋ ಗೊತ್ತಿಲ್ಲ, ಅದಕ್ಕೆ ರಾಹುಲ್ ಗಾಂಧಿ ಅವರು ಉತ್ತರ ಕೊಡಬೇಕಾಗ್ತದೆ. ಕೇಂದ್ರ ಸರ್ಕಾರ ಕೂಡ ಮುಂದಿನ ಜನಗಣತಿಯ ಸಂದರ್ಭದಲ್ಲಿ ಜಾತಿ ಗಣತಿಯನ್ನ ಕೂಡ ಮಾಡ್ತದಂತೆ, ನೋಡೋಣ ಆವಾಗ. ಈಗಾಗಲೇ ಕರ್ನಾಟಕದಲ್ಲಿ ಒಂದು ರೌಂಡ್ ಜಾತಿ ಗಣತಿ ಕೂಡ ಮುಗ್ದೋಗಿದೆ. ಅದರ ರಿಸಲ್ಟ್ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಅದೇನೇ ಇರಲಿ, ಈಗ ಮುಖ್ಯ ವಿಷಯಕ್ಕೆ ಬರೋದಂದ್ರೆ, ರಾಹುಲ್ ಗಾಂಧಿ ಇಲ್ಲಿ ಮುಖ್ಯವಾಗಿ ಮಾತಾಡಿರೋದು ಸೇನೆಯ ಬಗ್ಗೆ. ಬೇರೆ ಯಾವುದೇ ವಿಷಯದ ಬಗ್ಗೆ ಮಾತಾಡ್ಲಿ ತೊಂದರೆ ಇಲ್ಲ, ಆದ್ರೆ ಇಲ್ಲಿ ಸೇನೆಯಲ್ಲಿ ಇವರು ಮೀಸಲಾತಿ ಇಂಥದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಿಮ್ಗೆ ಸೇನೆಯಲ್ಲಿ ಯಾವ ರೀತಿ ರಿಕ್ರೂಟ್ಮೆಂಟ್ ನಡೀತಾ ಇದೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಕೆಲವೊಂದು ವಿಷಯಗಳನ್ನ ನಿಮ್ಗೆ ತಿಳಿಸ್ತೇನೆ. ಸೇನೆಯಲ್ಲಿ ಯಾವತ್ತೂ ಕೂಡ ನೀನು ಯಾವ ಜಾತಿಯವನು ಅಂತೇಳಿ ಕೇಳಲ್ಲ, ನೀನು ಯಾವ ಧರ್ಮದವನು ಅಂತೇಳಿ ಕೇಳಲ್ಲ, ಅಥವಾ ನೀನು ಯಾವ ಪಂಗಡದವನು ಅಂತೇಳಿ ಕೂಡ ಕೇಳಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂದ್ರೆ, ಸೇನೆಯಲ್ಲಿ ಈ ರಿಸರ್ವೇಶನ್ ಅನ್ನೋದಿಲ್ಲ, ಅಂದ್ರೆ ಈ ಮೀಸಲಾತಿ ಅನ್ನೋದಿಲ್ಲ. ಯಾವುದೇ ಕಾರಣಕ್ಕೆ ಇಲ್ಲಿ ಯಾರದ್ದೇ ಜಾತಿ ಧರ್ಮ ಏನನ್ನು ಕೇಳದಿದ್ದ ಮೇಲೆ ಅಲ್ಲಿ ಮೀಸಲಾತಿ ಹೇಗೆ ಬರ್ತದೆ?
ಸೇನೆಯಲ್ಲಿ ಕೇಳೋದು ಏನು ಅಂತ ಹೇಳಿದ್ರೆ ಫಸ್ಟ್ ನಿನ್ನ ಹೈಟ್ ಎಷ್ಟು ಅಂತೇಳಿ ಕೇಳ್ತಾರೆ. ಒಂದು ಮಿನಿಮಮ್ ಹೈಟ್ ಇಟ್ಟಿರ್ತಾರೆ. ಆ ಹೈಟ್ ಇದ್ರೆ ಮಾತ್ರ ನಿಮಗೆ ಒಳಗಡೆ ಎಂಟ್ರಿ ಸಿಗ್ತದೆ. ಅಂದ್ರೆ ಮುಂದಿನ ಪರೀಕ್ಷೆಗಳಿಗೆ ನಿಮ್ಗೆ ಎಂಟ್ರಿ ಸಿಗ್ತದೆ. ಕೊನೆಗೆ ದೇಹದಾಢ್ಯದ ಪರೀಕ್ಷೆ ನಡೀತದೆ. ಅವ್ರನ್ನ ಓಡಿಸ್ತಾರೆ, ಹೈ ಜಂಪ್ ಮಾಡಿಸ್ತಾರೆ, ಲಾಂಗ್ ಜಂಪ್ ಮಾಡಿಸ್ತಾರೆ. ಆತನ ಸ್ಟೆಮಿನಾ ಹೇಗಿದೆ ಅಂತೇಳಿ ನೋಡ್ತಾರೆ. ಆತನ ಆರೋಗ್ಯದ ಪರಿಸ್ಥಿತಿ ನೋಡ್ತಾರೆ. ಪ್ರತಿಯೊಂದನ್ನು ಚೆಕ್ ಮಾಡಿದ ಮೇಲೆ ಆತನ ವಿದ್ಯಾರ್ಹತೆಗೆ ಅನುಗುಣವಾಗಿ ಆತನ ಸೆಲೆಕ್ಷನ್ ನಡೀತಾರೆ. ಅಂದ್ರೆ ಬೇರೆ ಬೇರೆ ಕ್ಯಾಟಗರಿಗಳಿಗೆ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಇದು ಸೇನೆಯಲ್ಲಿ ನಡೆಯುವಂತಹ ರಿಕ್ರೂಟ್ಮೆಂಟ್ ರೀತಿ. ಅಂದ್ರೆ ಇಲ್ಲಿ ಸೇನೆಯಲ್ಲಿ ನೀನು ಹಿಂದುವ ಮುಸ್ಲಿಮ ಏನೊಂದು ಕೇಳೋದಿಲ್ಲ. ಅದಲ್ಲದೇನೆ ಸೇನೆಯಲ್ಲಿ ಒಂದು ನಿಯಮ ಇದೆ. ಅದೇನು ಅಂತ ಹೇಳಿದ್ರೆ ಅವ್ರ ಮೆಸ್ನಲ್ಲಾಗ್ಲಿ ಅಥವಾ ಬೇರೆ ಎಲ್ಲೇ ಆಗ್ಲಿ ಅವ್ರು ಯಾವುದೇ ಕಾರಣಕ್ಕೆ ಜಾತಿ ಧರ್ಮದ ಬಗ್ಗೆ ಮಾತಾಡುವಂತಿಲ್ಲ. ಹಾಗೇನೆ ರಾಜಕೀಯದ ಬಗ್ಗೆ ಕೂಡ ಅವ್ರು ಮಾತಾಡುವಂತಿಲ್ಲ. ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರ್ತದೆ, ಅದನ್ನ ಅವ್ರು ಫಾಲೋ ಮಾಡಲೇಬೇಕು. ಆತ ಸಿಖ್ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು ಅಥವಾ ಪಾರ್ಸಿ ಆಗಿರ್ಬೋದು, ಯಾರು ಆಗಿದ್ರು ಕೂಡ ಆತ ತನ್ನ ಜಾತಿಯ ಬಗ್ಗೆ ಎಲ್ಲಿಯೂ ಮಾತಾಡಲ್ಲ ಅಥವಾ ನನ್ನ ಧರ್ಮದ ಬಗ್ಗೆ ಕೂಡ ಆತ ಮಾತಾಡ್ಲಿಕ್ಕೆ ಹೋಗಲ್ಲ. ಅದಕ್ಕೆ ಬದಲಾಗಿ ಅವರ ದೃಷ್ಟಿ ಇರೋದು ಕೇವಲ ನನ್ನ ದೇಶ, ನನ್ನ ದೇಶವನ್ನು ನಾನು ಕಾಪಾಡಬೇಕು, ಅದಕ್ಕಾಗಿ ನಾನು ಸಾಯ್ಲಿಕ್ಕೂ ಸಿದ್ಧ, ಈ ರೀತಿಯಾದಂಥ ಮೆಂಟಾಲಿಟಿ ಇಟ್ಟುಕೊಂಡೇ ಸೇನೆಗೆ ಭರ್ತಿ ಆಗ್ತಾರೆ ಹೊರತು ನನಗೆ ಸಂಬಳ ಬೇಕು, ನಾನು ಇಂಥ ಜಾತಿಯವನು, ಹಾಗಾಗಿ ನನಗೆ ಇಲ್ಲಿ ರಿಸರ್ವೇಶನ್ ಸಿಗಬೇಕು, ಆ ಮುಖಾಂತರ ನಾನು ಇಲ್ಲಿ ಕೆಲಸಕ್ಕೆ ಸೇರ್ತೇನೆ, ಈ ರೀತಿಯಾಗಿ ಯೋಚನೆ ಮಾಡಿಕೊಂಡು ಯಾರು ಕೂಡ ಸೇನೆಗೆ ಸೇರೋದಿಲ್ಲ. ಒಂದ್ ವೇಳೆ ಆ ರೀತಿ ಸೇನೆಗೆ ಸೇರಿದ್ರೆ ಈಗ ಗೌರ್ಮೆಂಟ್ ಆಫೀಸ್ನಲ್ಲಿ ಯಾವ ರೀತಿ ಕೆಲಸ ನಡೀತದೋ ಅದೇ ರೀತಿಯಾದಂತಹ ಕೆಲಸ ಸೇನೆಯಲ್ಲಿ ಕೂಡ ನಡೀಬಹುದು. ಆದ್ರೆ ಸೇನೆಯಲ್ಲಿ ಈ ಹಿಂದೆ ಜಾತಿ ಧರ್ಮ ಎಲ್ಲವನ್ನು ಕೇಳ್ತಾ ಇರ್ಲಿಲ್ವ ಅಂತ ಹೇಳಿದ್ರೆ ಖಂಡಿತವಾಗಿ ಕೇಳ್ತಾ ಇದ್ರು. ಎಲ್ಲಿವರೆಗೆ ಅಂದ್ರೆ 1947ರವರೆಗೆ, ಅಂದ್ರೆ ಬ್ರಿಟಿಷ್ ಸರ್ಕಾರ ಇದ್ದ ಸಂದರ್ಭದಲ್ಲಿ ಜಾತಿ ಮತ ಎಲ್ಲವನ್ನೂ ಕೇಳ್ತಾ ಇದ್ರು. ಎಲ್ಲಾ ರೀತಿಯಾದಂತಹ ಎಂಟ್ರಿಯಲ್ಲಿ ಇರ್ತಾ ಇತ್ತು. ಈಗ ಭಾರತದಲ್ಲಿ ಆ ರೀತಿಯಾದಂತಹ ಪರಿಸ್ಥಿತಿ ಇಲ್ಲ. ಅಂದ್ರೆ 1947ರ ನಂತರ ಆ ರೀತಿಯಾದಂತಹ ಪರಿಸ್ಥಿತಿ ಇಲ್ವೇ ಇಲ್ಲ. ಆತ ಏನಿದ್ರು ಕೂಡ ಈ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಪಾಸ್ ಆಗಬೇಕು, ಅದೇ ರೀತಿಯಲ್ಲಿ ಆತನಿಗೆ ಮೆರಿಟ್ ಇರಬೇಕು. ಆ ತರ ಇದ್ರೆ ಮಾತ್ರ ಆತ ಸೆಲೆಕ್ಟ್ ಆಗ್ತಾನೆ ಹೊರತು ಈ ಜಾತಿ ಧರ್ಮ ಕೇಳ್ಕೊಂಡು ಆತನನ್ನ ಸೆಲೆಕ್ಟ್ ಮಾಡೋದಿಲ್ಲ. ಈಗ ಕೆಲವರು ಕೇಳ್ಬೋದು, ನಮ್ಮ ಸೇನೆಯಲ್ಲಿ ಬೇರೆ ಬೇರೆ ರೆಜಿಮೆಂಟ್ಗಳಿದೆ, ಮರಾಠ ರೆಜಿಮೆಂಟ್ ಇದೆ, ಸಿಖ್ ರೆಜಿಮೆಂಟ್ ಇದೆ, ಗೂರ್ಖಾ ರೆಜಿಮೆಂಟ್ ಇದೆ, ಈ ರೀತಿ ಬಹಳಷ್ಟು ರೆಜಿಮೆಂಟ್ಗಳಿದೆ. ಆ ರೀತಿ ರೆಜಿಮೆಂಟ್ಗಳಿದ್ರೆ ಅಲ್ಲಿ ಅವ್ರು ಮಾತ್ರ ಇರ್ತಾರೆ. ಅಂದ್ರೆ ಈಗ ಸಿಖ್ ರೆಜಿಮೆಂಟ್ ಇದೆ, ಸಿಖ್ ರೆಜಿಮೆಂಟ್ ನಲ್ಲಿ ಸಿಖ್ರು ಮಾತ್ರ ಇರ್ತಾರೆ ಕೇಳಿದ್ರೆ ಖಂಡಿತವಾಗಿ ಆ ರೀತಿ ಇಲ್ಲ. ಎಲ್ಲಾ ಜಾತಿಯವರು ಆ ರೆಜಿಮೆಂಟ್ ನಲ್ಲಿ ಇರ್ತಾರೆ. ಕೇವಲ ಒಂದು ರೆಜಿಮೆಂಟ್ಗೆ ಒಂದು ಹೆಸರಿಟ್ಟಿರ್ತಾರೆ. ಅವರಿಗೆ ಅವರದ್ದೇ ಆದಂತಹ ಕೆಲವೊಂದು ನಿಯಮಗಳಿರ್ತದೆ. ಅಂದ್ರೆ ಕೆಲವು ವಾರ್ ಕ್ರೈ ಅಂತ ಹೇಳ್ತಾರೆ, ಅದೆಲ್ಲವೂ ಕೂಡ ಬೇರೆ ಬೇರೆ ಇರ್ತದೆ. ಆದ್ರೆ ಸೇನೆಯಲ್ಲಿ ಎಲ್ಲಿಯೂ ಕೂಡ ನೀನು ಯಾವ ಜಾತಿಯವನ್ನ ತಗೊಂಡು ಎಲ್ಲಿಯೂ ಕೇಳೋದಿಲ್ಲ. ಹಾಗೇನೆ ಅಲ್ಲಿ ಯಾವುದೇ ರೀತಿಯಾದ ಪ್ರಮೋಷನ್ಸ್ ಏನಿದ್ರು ಕೂಡ ಎಲ್ಲದೂ ಅವರ ಮೆರಿಟ್ ಮತ್ತು ಅವರ ಯೋಗ್ಯತೆ ಸರಿಯಾಗಿ ನಡೀತದೆ ಹೊರತು ಆತ ಹಿಂದುಳಿದ ವರ್ಗಕ್ಕೆ ಸೇರಿದವನು, ಆತ ಮುಂದುವರಿದ ವರ್ಗದವನು, ಈ ರೀತಿಯಾಗಿ ಸೇನೆಯಲ್ಲಿ ಪ್ರಮೋಷನ್ ಗಳನ್ನ ಕೊಡೋದಿಲ್ಲ. ಇದನ್ನು ಕೂಡ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಆದ್ರೆ ರಾಹುಲ್ ಗಾಂಧಿ ಅವರು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ ಸೇನೆಯಲ್ಲಿ ಹಿಂದುಳಿದ ವರ್ಗದವರಿಗೆ ಚಾನ್ಸ್ ಸಿಗ್ತಾ ಇಲ್ಲ, ಅಲ್ಲಿರುವವರೆಲ್ಲರೂ ಕೂಡ ಮೇಲ್ಜಾತಿಯವರು, ಮೇಲ್ವರ್ಗದವರು, ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ರಾಹುಲ್ ಗಾಂಧಿ ಅವರು ಒಂದ್ ಅರ್ಥ ಮಾಡ್ಕೋಬೇಕು, ಸೇನೆಯಲ್ಲಿ ಬಡವರು ಇದ್ದಾರೆ, ಶ್ರೀಮಂತರು ಇದ್ದಾರೆ. ಬಡವನಾದ್ರೆ ಓಕೆ, ನೀವು ಇವ್ರು ಹೇಳೋ ರೀತಿಯಲ್ಲಿ ಆತ ಏನು ಹೊಟ್ಟೆಪಾಡಿಗಾಗಿ ಸೇನೆಯನ್ನ ಸೇರಿದ್ದಾನೆ ಅಂತ ಹೇಳಿ ಹೇಳ್ಬೋದು. ಆದ್ರೆ ಅತಿ ಶ್ರೀಮಂತರು ಕೂಡ ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ನನ್ ಗೊತ್ತಿದ್ದಾಗೆ ಪಠಾಣಿ ಅನ್ನೋರು ರಾಜವಂಶಸ್ಥರಾಗಿರೋ, ಅವ್ರ ಫುಲ್ ಹೆಸರು ನಂಗೆ ನೆನಪಾಗ್ತಾ ಇಲ್ಲ. ಇವರು ಭಾರತ ಮತ್ತು ಪಾಕಿಸ್ತಾನದ ಯುದ್ಧದಲ್ಲಿ ಭಾಗವಹಿಸಿದ್ರು. ನನ್ಗೆ ಗೊತ್ತಿರೋ ಮೋಸ್ಟ್ಲಿ 1971ರ ಯುದ್ಧ ಅನ್ಸ್ತದೆ ಅಥವಾ 1965ರ ಯುದ್ಧ ಅನ್ಸ್ತದೆ. ಆ ಸಂದರ್ಭದಲ್ಲಿ ಪಠಾಣಿ ಅವರು ಸ್ಕ್ವಾಡ್ರನ್ ಲೀಡರ್ ಈ ತರ ಏನೋ ಆಗಿದ್ರು ಅನ್ಸ್ತದೆ. ಅಂದ್ರೆ ಪೈಲಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಪಾಕಿಸ್ತಾನದ ಒಂದು ವಿಮಾನವನ್ನು ಕೂಡ ಹೊಡೆದುರುಳಿಸಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಫಸ್ಟ್ ಟೈಮ್ ಪಾಕಿಸ್ತಾನದ ಒಂದು ವಿಮಾನವನ್ನು ಹೊಡೆದುರುಳಿಸಿರುವುದು ಈ ಪಠಾಣಿ ಅವರು ಅಂತ ತಿಳ್ಕೊಂಡು ಹೇಳ್ತಾರೆ. ಈ ಪಠಾಣಿಯ ರಾಜವಂಶಸ್ಥ. ಅಂದ್ರೆ ಸೇನೆಯನ್ನು ಸೇರುವಾಗ ಅವ್ರಿಗೆ ಇರ್ಬೇಕಾದಂತಹ ಒಂದೇ ಮೆರಿಟ್ ಏನು ಅಂತ ಹೇಳಿದ್ರೆ ದೇಶಕ್ಕಾಗಿ ನಾನು ಪ್ರಾಣ ಕೊಡ್ತೇನೆ, ಈ ರೀತಿಯಾಗಿ ಯೋಚನೆ ಮಾಡುವವರು ಮಾತ್ರ ಸೇನೆಗೆ ಹೋಗ್ತಾರೆ. ಆತ ಶ್ರೀಮಂತನಾಗಿದ್ರು ಕೂಡ ಅಷ್ಟೇ ಅಥವಾ ಬಡವನಾಗಿದ್ರು ಕೂಡ ಅಷ್ಟೇ. ಅದು ಬಿಟ್ಟು ನಾನು ಇಂಥ ಜಾತಿಯವನು, ಹಾಗಾಗಿ ನನಗೆ ಸೇನೆಯಲ್ಲಿ ಅವಕಾಶ ಸಿಗಬೇಕು, ಈ ರೀತಿಯಾಗಿ ಕೇಳುವಂತಹ, ಹಕ್ಕೊತ್ತಾಯ ಮಾಡುವಂತಹ ವ್ಯವಸ್ಥೆ ನಮ್ಮ ಸೇನೆಯಲ್ಲಿ ಇಲ್ಲ. ಇದನ್ನ ರಾಹುಲ್ ಗಾಂಧಿ ಅವರು ಅರ್ಥ ಮಾಡ್ಕೋಬೇಕು. ಆದ್ರೆ ರಾಹುಲ್ ಗಾಂಧಿ ಅವರಿಗೆ ಸೇನೆಯಲ್ಲಿ ಕೂಡ ಜಾತಿ ಧರ್ಮ ಎಲ್ಲವನ್ನೂ ತರಲಿಕ್ಕೆ ಹೊರಟಿದ್ದಾರೆ. ಒಂದ್ ವೇಳೆ ಆ ರೀತಿ ಏನಾದ್ರು ಆದ್ರೆ ಆಗ ನಮ್ಮ ದೇಶದ ಸೇನೆ ಯಾವ ರೀತಿಯಾಗಿ ಕೆಲಸ ಮಾಡಬಹುದು, ಜಸ್ಟ್ ಯೋಚನೆ ಮಾಡಿ. ನಿಮ್ಗೆ ಗೊತ್ತಿದೆ, ಸೇನೆಯಲ್ಲಿ ಮುಸಲ್ಮಾನರು ಇದ್ದಾರೆ, ಕ್ರಿಶ್ಚಿಯನ್ಸ್ ಕೂಡ ಇದ್ದಾರೆ. ಮುಸಲ್ಮಾನರು ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ನಡೀತಾ ಇರುವ ಸಂದರ್ಭದಲ್ಲಿ ಪಾಕಿಸ್ತಾನಿಯರು ಮುಸಲ್ಮಾನರು ಅಂತೇಳಿ ಆತ ಪಾಕಿಸ್ತಾನಿ ಸೇನೆಯ ಸೈನಿಕನನ್ನ ಕೊಲ್ಲೋದಿಲ್ವಾ? ಖಂಡಿತವಾಗಿ ಕೊಲ್ತಾನೆ. ಯಾಕಂತ ಹೇಳಿದ್ರೆ ಈತ ಭಾರತೀಯನಾಗಿರ್ತಾನೆ ಹೊರತು ಮುಸಲ್ಮಾನ ಆಗಿರೋಲ್ಲ. ಎದುರುಗಡೆ ಇರೋ ಮುಸಲ್ಮಾನ, ಹಾಗಾಗಿ ನಾನು ಕೊಲ್ಲಬಾರದು, ಇದೆಲ್ಲದನ್ನು ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ. ಅವರ ಕೆಲಸ ಏನು? ಸೇನೆ ಮತ್ತು ದೇಶಕ್ಕಾಗಿ ನಿಯತ್ತಾಗಿ ಹೋರಾಡುವಂತಹದ್ದು. ಅದೇ ರೀತಿಯಲ್ಲಿ ಅವರು ಹೋರಾಡ್ತಾರೆ. ನಿಮ್ಗೆ ಗೊತ್ತಿರಬಹುದು, ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಶೌರ್ಯ ಮೆರೆದಂತಹ ಕೆಲವರಿಗೆ ಮೊನ್ನೆ ವೀರ ಚಕ್ರವನ್ನು ಕೊಟ್ಟರು. ಅದರಲ್ಲಿ ಒಬ್ರು ಸ್ಕ್ವಾಡ್ರನ್ ಲೀಡರ್ ರಿಜ್ವಾನ್ ಮಲ್ಲಿಕ್ ಅಂತ ಹೇಳ್ಕೊಂಡು, ಇವರು ಪಾಕಿಸ್ತಾನದ ವಿರುದ್ಧವಾಗಿ ಹೋರಾಡುವಾಗ ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ಪಾಕಿಸ್ತಾನದ ಸೇನೆಯನ್ನ ಬಗ್ಗು ಬಡದಂತವ್ರು. ಹಾಗಾಗಿ ಅವರಿಗೆ ಅರ್ಹವಾಗಿ ವೀರಚಕ್ರವನ್ನ ಘೋಷಿಸಿದೆ. ಅಂದ್ರೆ ನೀವಿಲ್ಲಿ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿಯಾದಂತಹ ವ್ಯವಸ್ಥೆ ನಮ್ಮ ಸೇನೆಯಲ್ಲಿದೆ ಅಂತೇಳಿ.
ಒಂದ್ ವೇಳೆ ರಾಹುಲ್ ಗಾಂಧಿ ಅವ್ರು ಹೇಳದ ಹಾಗೇನೆ ಸೇನೆಯಲ್ಲಿ ಈ ಜಾತಿ ಧರ್ಮ ಎಲ್ಲದನ್ನು ತಕೊಂಡ್ ಬಂದ್ರೆ ಆವಾಗ ಏನಾಗ್ತದೆ, ಮೇಲ್ಜಾತಿಯವನು ಒಂದು ಉನ್ನತ ಹುದ್ದೆಯಲ್ಲಿ ಇರ್ತಾನೆ ಅಂತ ಇಟ್ಕೊಳ್ಳಿ, ಆತ ತನ್ನ ಕೆಳಗಿರುವಂತವರಿಗೆ ಒಂದು ಆರ್ಡರ್ ಕೊಡ್ತಾನೆ, ನುಗ್ಗಿ ಹೊಡೀರಿ ಅಂತೇಳಿ. ಆಗ ಈ ಕೆಳಜಾತಿಯವನು ನಾನು ಕೆಳಜಾತಿಯವನು, ಹಾಗಾಗಿ ನೀನ್ ನನ್ನನ್ನ ಮುಂದೆ ಹೋಗಿ ಹೊಡಿ ಅಂತೇಳಿ ಹೇಳ್ತಾ ಇದ್ಯಾ, ಹಾಗಾಗಿ ನಾನು ಯುದ್ಧ ಮಾಡಲ್ಲ, ನಿನ್ನ ಮೇಲೆ ನಾನು ಅಟ್ರಾಸಿಟಿ ಕೇಸ್ ಹಾಕ್ತೇನೆ. ಈ ರೀತಿಯಾದಂತಹ ವ್ಯವಸ್ಥೆ ಕೂಡ ಮುಂದಿನ ದಿನಗಳಲ್ಲಿ ಬರ್ಬೋದು. ಅಂದ್ರೆ ರಾಹುಲ್ ಗಾಂಧಿ ಅವರು ಒಂದ್ ವೇಳೆ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿ ಈ ಒಂದು ವ್ಯವಸ್ಥೆಯನ್ನ ಸೇನೆಯಲ್ಲಿ ತಂದ್ರೆ ಖಂಡಿತವಾಗಿ ಈ ರೀತಿ ಆಗೇ ಆಗ್ತದೆ. ಇದಲ್ಲದೆ ಈ ಹಿಂದೆ ರಾಹುಲ್ ಗಾಂಧಿ ಅವರು ಬಹಳಷ್ಟು ಕ್ಷೇತ್ರಗಳಲ್ಲಿ ದಲಿತ ವರ್ಗದವರಿಲ್ಲ, ಹಿಂದುಳಿದವರಿಲ್ಲ, ಈ ರೀತಿ ಎಲ್ಲ ಹೇಳಿದ್ದಾರೆ. ಭಾರತದಲ್ಲಿರುವಂತಹ ದೊಡ್ಡ ದೊಡ್ಡ ಕಂಪನಿಗಳನ್ನ ತಗೊಂಡ್ರೆ ಅದರಲ್ಲಿರುವಂತಹ ಸಿಇಒಗಳು ಯಾರು ಕೂಡ ದಲಿತರು ಅಥವಾ ಹಿಂದುಳಿದ ವರ್ಗದವರು ಅಲ್ಲ ಅಂತ ತಗೊಂಡು ಹೇಳಿದ್ದಾರೆ. ಇಲ್ಲಿ ರಾಹುಲ್ ಗಾಂಧಿ ಅವರಿಗೆ ನಮ್ಮ ದೇಶದಲ್ಲಿ ಇರುವಂತಹ ಒಂದು ವ್ಯವಸ್ಥೆ ಬಗ್ಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಅನ್ಸ್ತದೆ. ಅದೇನಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಈ ರಿಸರ್ವೇಶನ್ ವ್ಯವಸ್ಥೆ ಇದೆ. ಸಾಮಾನ್ಯವಾಗಿ ಹಿಂದುಳಿದ ವರ್ಗದವರಿಗೆ ಜಾಸ್ತಿ ಪ್ರಿಫರೆನ್ಸ್ ಇದೆ. SC ST ಆಗಿರ್ಲಿ ಅಥವಾ ಬೇರೆ ಇನ್ಯಾರೇ ಆಗ್ಲಿ, ಅವರಿಗೆ ಅವರದ್ದಾದಂತಹ ರಿಸರ್ವೇಶನ್ ಪರ್ಸೆಂಟೇಜ್ ಇರ್ತದೆ. ಆ ರಿಸರ್ವೇಶನ್ ಪ್ರಕಾರ ಅವ್ರಿಗೆ ಕೆಲಸ ಸಿಗ್ತದೆ, ಅದು ಬೇರೆ ವಿಷಯ. ಆದ್ರೆ ಸಾಮಾನ್ಯವಾಗಿ ಏನಾಗ್ತದೆ, ಯಾವುದೇ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸಕ್ಕೆ ತಗೊಳ್ಳುವಾಗ ಆತನ ಮೆರಿಟ್ ಅನ್ನೇ ನೋಡ್ತಾರೆ. ಪುನಃ ಆತನ ಜಾತಿ ಧರ್ಮ ಯಾವುದನ್ನು ಸಾಮಾನ್ಯವಾಗಿ ಕೇಳಲ್ಲ. ಆತ ಹೇಗೆ ಕೆಲಸ ಮಾಡ್ತಾನೆ, ಆತ ಎಂಟ್ರೆನ್ಸ್ ಟೆಸ್ಟ್ ನಲ್ಲಿ ಪಾಸ್ ಆದ್ನ ನೋಡ್ತಾರೆ. ನಂತರ ಆತನನ್ನ ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂ ಸಂದರ್ಭದಲ್ಲಿ ಆತನ ನಾಲೆಜ್ ಇವ್ರಿಗೆ ಗೊತ್ತಾಗ್ತದೆ, ಇವನನ್ನ ತಕೊಂಡ್ರೆ ನಮ್ಮ ಕಂಪನಿಗೆ ಏನ್ ಲಾಭ ಆಗ್ತದೆ, ಈ ರೀತಿಯಾಗಿ ಯೋಚನೆ ಮಾಡಿ ಆತನನ್ನ ಕೆಲಸಕ್ಕೆ ತಗೊಳ್ತಾರೆ. ಆದ್ರೆ ಎಲ್ಲಿಯೂ ಕೂಡ ಅವರು ಜಾತಿ ಧರ್ಮದ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ನಂತರ ಆತ ತನ್ನನ್ನು ತಾನು ಪ್ರೂವ್ ಮಾಡ್ಕೊಂಡ್ರೆ ಆತನಿಗೆ ಪ್ರಮೋಷನ್ ಸಿಗ್ತದೆ, ಅಥವಾ ಬೇರೆ ಕಂಪನಿಗಳು ಕೂಡ ಈತನನ್ನ ಕರ್ಕೊಂಡು ಹೋಗಿ ಕೆಲಸವನ್ನ ಕೊಡ್ತದೆ. ಹಾಗೇನಂತ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗಿ CEO ಸ್ಥಾನದವರೆಗೂ ಹೋಗ್ಬೋದು, ಅಥವಾ ಕಂಪನಿಯ ಡೈರೆಕ್ಟರ್ ಆಗ್ಬೋದು, ಪ್ರೆಸಿಡೆಂಟ್ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಅಂದ್ರೆ ಇಲ್ಲಿ ಅವ್ರು ಪ್ರಿಫರೆನ್ಸ್ ಕೊಡೋದು ಏನಿದ್ರು ಕೂಡ ಆತನಿಗಿರುವಂತಹ ಕೆಪಾಸಿಟಿ ಬಗ್ಗೆ. ಅದಕ್ಕೆ ಬದಲಾಗಿ ಆತನ ಜಾತಿ ಧರ್ಮವನ್ನು ಇಲ್ಲಿ ಕೇಳೋದಿಲ್ಲ. ಇದನ್ನು ಕೂಡ ರಾಹುಲ್ ಗಾಂಧಿ ಅವರು ಅರ್ಥ ಮಾಡ್ಕೋಬೇಕು. ಅದಲ್ಲದೆ ಬ್ಯೂಟಿ ಕಾಂಟೆಸ್ಟ್ ಅಂದ್ರೆ ಸೌಂದರ್ಯ ಸ್ಪರ್ಧೆಗಳಲ್ಲಿ ಇರ್ತದಲ್ಲ, ಅದರಲ್ಲಿ ಹಿಂದುಳಿದವರು ಮತ್ತು ದಲಿತ ವರ್ಗದ ಮಹಿಳೆಯರು ಎಷ್ಟು ಜನ ಇದ್ದಾರೆ ಅಂತ ಕೂಡ ರಾಹುಲ್ ಗಾಂಧಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾತಾಡದೆ ಇರೋದೇ ಉತ್ತಮ ಅನಿಸ್ತದೆ. ಪುನಃ ಸೇನೆ ವಿಷಯಕ್ಕೆ ಬರೋದಾದ್ರೆ, ನಾನು ಈ ಹಿಂದೆ ಕೆಲಸ ಮಾಡ್ತಾ ಇದ್ದಂತ ಕಂಪನಿಯಲ್ಲಿ ನಮ್ಮ CEO ಆಗಿದ್ದವರು ಒಬ್ರು ರಿಟೈರ್ಡ್ ಕರ್ನಲ್ ಆಗಿದ್ರು. ಹಾಗೆ ನಮ್ಮ ಕಂಪನಿಯಲ್ಲಿ ಇನ್ನೊಬ್ರು ಕೆಲಸ ಮಾಡ್ತಾ ಇದ್ರು, ಅವರು ಕೊಡಗ್ನವರಾಗಿದ್ರು. ಅವರು ಕೂಡ ಅಷ್ಟೇ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದಂತವ್ರು. ನಂತರ ರಿಟೈರ್ಡ್ ಆದ್ಮೇಲೆ ನಮ್ಮ ಕಂಪನಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರು. ಆದ್ರೆ ಅವರಿಗಿದ್ದಂತ ಆಸ್ತಿ ಇದನ್ನೆಲ್ಲ ನಾನು ತಿಳಿದಾಗ ಖಂಡಿತವಾಗಿ ಹೌಹಾರಿ ಹೋದೆ. ಯಾಕಂದ್ರೆ ಅವರ ಬಳಿ ಎಕರೆಗಟ್ಟಲೆ ಎಸ್ಟೇಟ್ ಇತ್ತು. ಹಾಗೇನೆ ಇನ್ನೊಬ್ರು ಹೇಳಿದ್ನಲ್ಲ ಕರ್ನಲ್ ಆಗಿದ್ದವರು, ಅವರು ಕೂಡ ಅಷ್ಟೇ ಅತ್ಯಂತ ಶ್ರೀಮಂತರಾಗಿದ್ರು. ಒಂದೆರಡು ತಲೆಮಾರಿಗೆ ಆಗುವಷ್ಟು ಆಸ್ತಿ, ಹಣ, ಅಂತಸ್ತು ಎಲ್ಲದೂ ಕೂಡ ಅವರಲ್ಲಿತ್ತು. ಆದ್ರೆ ಅವರು ಸೇನೆಗೆ ಸೇರಿದ್ದು ಕೇವಲ ದೇಶ ಸೇವೆಗಾಗಿ. ನಾವು ಸಾಯ್ಲಿಕ್ಕೂ ಕೂಡ ಸಿದ್ಧವಿದ್ದೇವೆ ಅಂತ ತಿಳ್ಕೊಂಡು ಸೇನೆಗೆ ಸೇರಿದ್ರು. ಇದ್ರ ಬಗ್ಗೆ ನಾನು ಅವ್ರ ಹತ್ರ ಪ್ರಶ್ನೆ ಮಾಡಿದಾಗ ಅವ್ರು ನಂಗೆ ಕೊಟ್ಟಂತ ಉತ್ತರ, ನಾನು ಸೇನೆಗೆ ಸೇರಿದ್ದು ಕೇವಲ ದೇಶ ಸೇವೆಗಾಗಿ, ನಾನು ಸಾಯ್ಲಿಕ್ಕೂ ಕೂಡ ಸಿದ್ಧನಾಗಿ ಸೇನೆಗೆ ಸೇರಿರುವಂತಹದ್ದು, ಈ ರೀತಿಯಾದಂತಹ ಉತ್ತರವನ್ನು ಕೊಟ್ಟಿದ್ರು. ಅಂದ್ರೆ ನೀವು ಅರ್ಥ ಮಾಡ್ಕೋಬಹುದು, ಸೇನೆಗೆ ಸೇರ್ಲಿಕ್ಕೆ ಜಾತಿ ಮತ ಧರ್ಮ ಮುಖ್ಯವಲ್ಲ, ಅದಕ್ಕೆ ಬದಲಾಗಿ ದೇಶ ಸೇವೆ ಮಾಡುವಂತಹ ಉದ್ದೇಶ ಇರಬೇಕು. ಅದೇ ರೀತಿಯಲ್ಲಿ ಸಾಯ್ಲಿಕ್ಕೂ ಕೂಡ ನಾವು ಸಿದ್ಧರಾಗಿರ್ಬೇಕು. ಅಂತಹ ಮನಸ್ಥಿತಿ ಇದ್ರೆ ಅಂತವ್ರು ಸೇನೆಗೆ ಸೇರ್ತಾರೆ ಹೊರತು ಯಾರು ಕೂಡ ಜಾತಿ ಧರ್ಮ ಇದರ ಆಧಾರದ ಮೇಲೆ ಸೇನೆಗೆ ಸೇರ್ಲಿಕ್ಕೆ ಹೋಗಲ್ಲ. ಅಲ್ಲಿ ಅದಕ್ಕೆ ಅವಕಾಶ ಕೂಡ ಇಲ್ಲ. ಇದು ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿಲ್ವಾ? ಖಂಡಿತವಾಗಿ ಗೊತ್ತಿದೆ. ರಾಹುಲ್ ಗಾಂಧಿ ಅವರು ಈ ರೀತಿ ಯಾಕೆ ಮಾತಾಡ್ತಾ ಇದ್ದಾರೆ ಅಂದ್ರೆ, ಇನ್ನು ಒಂದ್ 2-3 ಕಡೆ ಇದೇ ತರ ಮಾತಾಡಿದ್ರೆ ಕಾಂಗ್ರೆಸ್ಸಿಗರು ತಕ್ಷಣ ತಮ್ಮ ನಾಯಕನನ್ನು ಸಮರ್ಥಿಸಿಕೊಂಡು ಮಾತಾಡಲಿ ಶುರು ಮಾಡ್ತಾರೆ. ಇದ್ರ ಬಗ್ಗೆ ಡಿಬೇಟ್ಗಳು ಸ್ಟಾರ್ಟ್ ಆಗುತ್ತೆ. ಕೊನೆಗೆ ದೇಶದಾದ್ಯಂತ ಇದಕ್ಕೆ ಸಂಬಂಧಪಟ್ಟಂತೆ ಗಲಭೆಗಳು ಕೂಡ ನಡೀಬಹುದು. ಅಂದ್ರೆ ನಮ್ಮನ್ನ ಕೂಡ ಸೇನೆ ತಗೊಳ್ಬೇಕು, ನಮ್ಗೆ ರಿಸರ್ವೇಶನ್ ಕೊಡ್ಬೇಕು, ಈ ರೀತಿಯಾದಂತಹ ಗಲಭೆಗಳು ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ಕೂಡ ಇರ್ತದೆ. ಇದನ್ನ ಮನಗಂಡಿರುವಂತಹ ರಾಹುಲ್ ಗಾಂಧಿ ಅವರು ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ, ಅಥವಾ ಈ ರೀತಿಯಾಗಿ ಭಾಷಣದಲ್ಲಿ ಹೇಳ್ತಾ ಇದ್ದಾರೆ. ನಿನ್ನೆವರೆಗೂ ಕೂಡ ರಾಹುಲ್ ಗಾಂಧಿ ಅವರ ಬಗ್ಗೆ ನನ್ಗೇನೋ ಒಂದ್ ಸ್ವಲ್ಪ ಕನಿಕರ ಇತ್ತು. ಒಂದಲ್ಲ ಒಂದು ದಿನ ಈತ ನಮ್ಮ ದೇಶದ ಪ್ರಧಾನಿ ಆಗ್ಬೋದು, ಪ್ರಧಾನಿ ಆದ್ರೆ ನೋಡೋಣ ಇವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ. ಆದ್ರೆ ನಿನ್ನೆ ಅವರ ಭಾಷಣ ಕೇಳಿದ ಮೇಲೆ ನನಗೆ ಏನ್ ಅನ್ಸ್ಲಿಕ್ಕೆ ಶುರುವಾಯ್ತು ಅಂತ ಹೇಳಿದ್ರೆ, ಅಪ್ಪಿ ಕೂಡ ಈತ ಒಂದು ದಿನದ ಮಟ್ಟಿಗೆ ಕೂಡ ನಮ್ಮ ದೇಶದ ಪ್ರಧಾನಿ ಆಗ್ಬಾರ್ದು, ಈ ವ್ಯಕ್ತಿಗೆ ಪ್ರಧಾನಿ ಆಗುವಂತ ಯೋಗ್ಯತೆ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ದೇಶದಲ್ಲಿರುವಂತ ವ್ಯವಸ್ಥೆಯನ್ನೇ ಅರ್ಥ ಮಾಡ್ಕೊಳ್ಳದೆ ಬಾಯಿ ಬಂದಾಗ ಮಾತಾಡುವಂತಹ ಇಂಥ ವ್ಯಕ್ತಿ ನಮ್ಮ ದೇಶದ ಪ್ರಧಾನಿ ಆದ್ರೆ ಖಂಡಿತವಾಗಿ ದೇಶ ಚೂರ್ ಆಗಿ ಹೋಗ್ಬಹುದು. ಈ ರೀತಿಯಾಗಿ ನಂಗೆ ಯೋಚನೆ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಸ್ನೇಹಿತರೆ, ನಿಮ್ಗೆ ಏನ್ ಅನ್ಸ್ತದೆ? ರಾಹುಲ್ ಗಾಂಧಿ ಅವರು ಈ ರೀತಿಯಾಗಿ ಮಾತಾಡಿರುವಂತದ್ದು ಸರಿನಾ ತಪ್ಪಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ರಾಹುಲ್ ಗಾಂಧಿಗೆ ಪ್ರಧಾನಮಂತ್ರಿ ಆಗುವಂತಹ ಯೋಗ್ಯತೆ ಇದೆಯಾ ಅಥವಾ ಇಲ್ವಾ, ಇದನ್ನ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಸ್ವಲ್ಪ ಉದ್ದ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ದೇಶದ ಬಗ್ಗೆ ಮಾತಾಡುವಾಗ ಸ್ವಲ್ಪ ಉದ್ವೇಗ ಕೊಡ್ತೇನೆ ನಾನು, ಹಾಗಾಗಿ ಸ್ವಲ್ಪ ಮಾತಾಡ್ಕೊಂಡು ಹೋಗಿದ್ದೇನೆ. ದಯವಿಟ್ಟು ಕ್ಷಮಿಸಿ. ನಿಮಗೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.